ಇನ್ನು ಇದರ ಮಧ್ಯೆ ಅವಳೇ ನನ್ನ ಹೆಂಡತಿ, ಅವಳಿಗೆ ತಾಳಿ ಕಟ್ಟಿದ್ದೀನಿ. ಮಡೆನೂರು ಮನು ಸ್ಫೋಟಕ ಆಡಿಯೋ ಒಂದು ರಿವೀಲ್ ಆಗಿದೆ. ಸ್ವಲ್ಪ ದಿನಗಳಿಂದ ಅವಳಿಗೆ ಟೈಮ್ ಕೊಡೋದಕ್ಕಾಗಿಲ್ಲ. ನಾನು ಅತ್ಯಾಚಾರ ನಡೆಸಿಲ್ಲ, ಸಂಸಾರ ಮಾಡಿದ್ದೀನಿ. ಮಡೆನೂರು ಮನು ಹೊಸ ಆಡಿಯೋ ಒಂದು ರಿವೀಲ್ ಆಗಿದೆ. ಇವರೇ ಗಂಡ ಅಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಸಂತ್ರಸ್ತೆ ಇದ್ದಾರೆ ಅವರೇ ಹೇಳ್ತಾ ಇದ್ದಾರೆ, ಅವ್ನು ನನ್ನ ಗಂಡ ಅಲ್ಲ, ಚೆನ್ನಾಗಿ ನೋಡ್ಕೋತೀನಿ ನಿನ್ನ ಅಂತ ಹೇಳಿದ್ದ ಅಂತ. ಆದರೆ ಒಂದು ಆಡಿಯೋ ರಿವೀಲ್ ಆಗಿದೆ. ಇದರಲ್ಲಿ ಮಡೆನೂರು ಮನು ಏನು ಹೇಳಿದ್ದಾನೆ ಅಂದರೆ, ಅವಳೇ ನನ್ನ ಹೆಂಡತಿ, ಅದು ಅತ್ಯಾಚಾರ ಅಲ್ಲ, ನಾನು ಸಂಸಾರ ಮಾಡಿದ್ದೆ. ಹೆಂಡತಿ ಜೊತೆ ಎಂಥ ಅತ್ಯಾಚಾರ, ಅದು ಸಂಸಾರ ಅಂತ ಹೇಳಿದ್ದಾನೆ ಅವನು. ಸ್ವಲ್ಪ ದಿನಗಳಿಂದ ಅವಳಿಗೆ ಟೈಮ್ ಕೊಡೋದಕ್ಕೆ ನನಗೆ ಆಗಲಿಲ್ಲ, ನಾನು ಅತ್ಯಾಚಾರ ನಡೆಸಿಲ್ಲ ಅಂತ ಹೇಳಿದ್ದಾನೆ. ಹಾಗಾದರೆ ಆ ಆಡಿಯೋದಲ್ಲಿ ಏನಿದೆ ಕೇಳಿಸ್ಕೊಳ್ಳಿ. ಅದಕ್ಕೆ ನಾವು ತಾಳಿ ಅಂತ ಕಟ್ಕೊಂಡು ಸಂಸಾರ ನಡೆಸಲ್ಲ. ಇತ್ತೀಚಿನ ದಿನಗಳಲ್ಲಿ ನನಗೆ ಅವಳ ಜೊತೆ ಬಾಳಕ್ಕಾಗ್ತಿಲ್ಲ, ಅವಳು ನನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಹಂಗಾಗಿ ನಾನು ಡಿವೈಡ್ ಆಗಿ ಮಾತಾಡ್ತೇನೆ ಇಷ್ಟೇ. ನಾನು ಕಾನೂನು ಉಲ್ಟಾ ಪಲ್ಟಾ ನಾನು ಮಾತಾಡ್ತಾ ಇಲ್ಲ. ರೇಪ್ ಆಗಿರೋದಕ್ಕೆ ಭಾಳ ಕೊಟ್ಟಿದ್ದೀನಿ, ಓಕೆನಾ? ರೇಪ್ ಅಂತಲ್ಲ, ಅವಳ ಜೊತೆ ಸೇರಿದ್ದೀನಿ ಅಂತ ಭಾಳ ಕೊಟ್ಟಿದ್ದೀನಿ. ಇಬ್ಬರು ಚೆನ್ನಾಗಿದ್ದೀವಿ, ಚೆನ್ನಾಗಿ ಜರ್ನಿ ಮಾಡಿದ್ದೀವಿ. 3 ವರ್ಷ ಗಂಟೆ ಏನು ಕಕ್ಕ ತಿಂತಾಯಿದ್ರು ಅಂತಾರೆ ಇವತ್ತು ಪೊಲೀಸ್ನವ್ರು ಫೋನ್ ಮಾಡಿದರೆ. ಅವತ್ತು 3 ವರ್ಷ ಇಲ್ಲದೆ ಇರೋಳು ಇವತ್ತು ಸಿನಿಮಾ ಆದಾಗ ಇವಾಗ ಯಾಕ್ರಿ ಬರಬೇಕು? ಅವತ್ತೇನು ಉಳ್ತಿದ್ರೆ ಅವತ್ತು ಸಿನಿಮಾ ಆಗಬೇಕು ಅಂತ ಬಂದು ಅಥವಾ ಯಾತಕ್ಕೆ ಬಂದು ಯಾತಕ್ಕೆ ಜಗಳ ಆಡ್ಕೊಂಡಿದ್ದೀವಿ? ಜಗಳ ಆಡ್ಕೊಂಡಿದ್ಯಾರು ನೀವಿಬ್ರು? ಜಗಳ ಆಡ್ಕೊಂಡಿದ್ದೀವಿ ಟೈಮ್ ಕೊಡಕ್ಕೆ ಶರಣ್ಯ ಸರ್ ಏನಂದ್ರು, ನೀವಿಬ್ರು ಮಾಡಿರೋದು ನೀವಿಬ್ಬರೇ ಬಗೆಹರಿಸ್ಕೋಬೇಕು, ಓಕೆನಾ? ಕನ್ಸಿಡರ್ ಬದುಕೇತೀರ, ಕನ್ಸಿಲ್ದರ್ ಸಾಯ್ತೀರ. ಇದು 2ನೇ ಮಾತು ಅದೇ ಅಂದಿದ್ದವ್ರು. ನಿನಗೆ ಬೇಕಾ? ಕನ್ಸಿದ್ಯಾ? ಹೀರೋ ಆಗೋ ಕನ್ಸಿದ್ಯಾ? ಬದುಕ್ತೀಯಾ? ನಿಂಗೇನು ಇಲ್ವಾ? ಸಾಯ್ತೀಯಾ? ನಾನು ನಿಮ್ಮ ಸಾಯಾಗ ನಾನು ಉಳ್ಸೋಕ್ಕಾಗಲ್ಲಪ್ಪ, ನಿಮ್ಮ ಇಷ್ಟ ನೀವು ಕ್ಲಿಯರ್ ಮಾಡ್ತೀವಿ. ಹೀರೋ ಆಗ ಕನಸಿತ್ತು ಅಂತ ಇದ್ಮೇಲೆ ಸಿನಿಮಾ ಟೈಮಲ್ಲಿ ಯಾಕೆ ಜಗಳ ತಕ್ಕಬೇಕಾಗಿತ್ತು? ಇದ್ದವೇ ನನಗೆ ಟೈಮಿಲ್ಲ ಮಾತಾಡೋಕ್ಕೆ. ಹಿಂಗೆ ಅಲ್ಲ, ಎಷ್ಟು ಸರಿ ರಾತ್ರೆಲ್ಲ ಕಾಲ್ ಮಾಡಿ ಅವಳಿಗೆ ರಾತ್ರಿ ಎಷ್ಟೊತ್ತು ಮಧ್ಯರಾತ್ರಿ ಎಲ್ಲ ಬಂದಿದ್ದೀರಾ? ಮತ್ತಿದೇನಿರ್ತರಲ್ಲಿ ಅದೇನು ಹಂಗಲ್ಲ ನಾನು ಹೇಳೋದು. ನಾನು ತಾಳಿ ಕಟ್ಟಿದ್ದೀನಿ, ನಾನು ತಾಳಿ ಕಟ್ಟಿದ್ದೀನಿ, ಒಳ್ಳೆ ಹೆಂಡ್ತಿ, ಸರಿನಾ? ಇದೇ ಫಿಕ್ಸ್. ವೀಡಿಯೋ ಮಾಡ್ತೀನಿ ನೋಡಿ. ಮಿಂಚು ನಾನು ಹೆಂಡ್ತಿ, ನನ್ನ ಹೆಂಡ್ತಿಗೆ 1000 ಕಾಟ ಕೊಡ್ತೀನಿ, 1000 ಜಗಳಾಡ್ತೀನಿ. ಅವಳ ಜೊತೆ ಸೇರ್ತೀನೋ ಬಿಡ್ತೀನೋ, ಮನೆಗೆ ಹೋಗ್ತೀನೋ, ಅದು ನನ್ನ ಇಷ್ಟ. ಒಬ್ಬ ಕುಡ್ಕೊಂಡು ಗಂಡ ಅಂತ ಅವಳು ಹೆಂಗಾರ ಬಿಡಲಿ. ನಾನು ಇಷ್ಟ ಬಂದಾಗ ಬರ್ತೀನಿ, ಇಷ್ಟ ಬಂದಾಗ ಫೋನ್ ಮಾಡ್ತೀನಿ. ಇವಳೇ ನಾನು ಹೆಂಡ್ತಿ. ಹೋಗಿ ನಾನು ದಿವಿಗೆ ಹೇಳ್ಬೇಕೇನ್ರಿ ಇನ್ನೊಂದು ಮದುವೆ ಆಗಿದ್ದೀನಿ ಅಂತ ಮಾಡಿ ದಿವಿಗೆ ಫೋನ್ ಮಾಡಿ. ಮಿಂಚು ಫೋನ್ ಮಾಡಿ. ಇತ್ಯರ್ಥ ಅಲ್ಲ, ಮಾಡಿ ನನ್ನ ಹೆಂಡ್ತಿಗೂ ನಾನು ತಾಳಿ ಕಟ್ಟಿದ್ದೀನಿ ಕಣೆಯಲ್ಲಿ, ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತೀನಿ. ತಗ ಮಾಡೋದು ಫೋನ್, ನಾನು ಮಾಡ್ಕೊಡ್ತೀನಿ, ಮಾತಾಡ್ತೀನಿ ಕೊಡು. ಸರಿ ಬಿಡು, ನಾನು ಹೆಂಡ್ತಿ. ಹಲೋ, ಇದ್ರಲ್ಲಿ ಜಗಳ ಇಲ್ಲ, ರೇಪ್ ಇಲ್ಲ. ನಾನು ಹೆಂಡ್ತಿ, ತಾಳಿ ಕಟ್ಟಿದ್ದೀನಿ, ನಾನು ಇಷ್ಟ ಬಂದಂಗೆ ಬರ್ತೀನಿ, ನಾನು ಇಷ್ಟ ಬಂದಂಗೆ ಹೋಗ್ತೀನಿ. ಅವಳೇನೋ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾದ್ರೆ ರೇಪು ಅಲ್ಲ, ಭಾಳ ಹಾಳು ಮಾಡ್ಯೋದಂತಲ್ಲ, ನಾನು ಗಂಡ ಅಂತಲೇ ಕೊಡಬೇಕು. ನಾನು ಇವಳು ಹೆಂಡ್ತಿ ಅಂತ ಸ್ವೀಕರಿಸ್ತೀನಿ. ಮೀಡಿಯಾ ಮುಂದೆ ಹೇಳ್ತೀನಿ, ನನಗೆ ನನ್ನ ಹೆಂಡ್ತಿ ಅಂತ ಅಷ್ಟೇ. ನಾನು ಹೆಂಡ್ತಿ, ಇಷ್ಟ ಬಂದಂಗೆ ಹೋಗ್ತೀನಿ, ಇಷ್ಟ ಬಂದಂಗೆ ಬರ್ತೀನಿ. ಅವ್ಳು ಗಂಡನ ಹೋಲಿಸ್ಕೊಳ್ಳೋದು ಅವಳ ಜವಾಬ್ದಾರಿ, ನನಗೆ ಗೊತ್ತಿಲ್ಲ ಅಷ್ಟೇ. ನಾನು ಹೆಂಡ್ತಿ ಕಣ ನೀನು. ಹೋಗಿ ಏನು ಕುಂಕುಮ ಹಚ್ಬೇಕಾ ನೀಗಲೇ? ಬಿಡ್ರಿ, ಒಪ್ಕೋತೀನಿ. ಹೆಂಡ್ತಿ ಹೋಗಿ ಹೆಂಡ್ತಿ ಅಂತ ಹೆಂಡ್ತಿ ಅಂದ್ರೆ ಹೆಂಡ್ತಿ, ನಾನು ಗಂಡ. ನೀವು ಮಾತಾಡಂಗಿಲ್ಲ. ಈಗ ತಾಳಿ ಕಟ್ಟಿದ್ದೀನಿ, ನಾನು ತಾಳಿ ಕಟ್ಟಿರೋದು ಮಿಂಚು. ದೊಡ್ಡ ನಮಸ್ಕಾರ. ತಾಳಿ ಕಟ್ಟಿದ್ದೀನಿ ನಾನು. ಸಿನಿಮಾ ಹೋಗಿದ ತಕ್ಷಣ ನಾನು ಸಾಯಿಸೋ ಮನುಷ್ಯನೇ ಅಲ್ಲ, ನಾನು ಸಾಯಿಸೋ ಕೆಟ್ಟ ಗುಣನೇ ಇಲ್ಲ. ನೀನು ನನ್ನ ಸಾಯಿಸೋದೇ ಬೇಕಾಗಿಲ್ಲ, ಈಗ ಮಾಡಿರೋದು ನನ್ನ ಕೊಲೆನೆ. ಯಾವ್ದು ಈಗ ನೀನ್ ಮಾಡಿರೋದು ಕೊಲೆನೆ. ಯಾವ್ದು ಕೊಲೆ? ಈಗ ನೀನ್ ನನ್ಗೆ ಏನ್ ಇಷ್ಟು ದಿನ ಅವಮಾನ ಮಾಡಿ ನನ್ನ ಎಷ್ಟು ನರಳಾಡ್ಸಿದ್ಯೋ ನಿನ್ನ ವೀಕ್ನೆಸ್ ಅದು. ಈಗ ನಾನು ಭದ್ರ ಕೆಲಸ ಮಾಡೋತ್ತಿಗೆ ಬದುಕಿದ್ದೀನಿ, ನೀನು ಏನಾರ ಒಂದು ಮಾಡಿ ಉಳ್ಕತ್ತೆ ಅಂತೆ. ನೀನು ಏನು ಮಾಡಲಿಲ್ಲ ಕುತ್ಕೊಂಡು ಏನು ಮಾಡೋಣ ಅಂತ ಡಿಪ್ರೆಷನ್ಗೆ ಹೋಗುತ್ತೆ. ಹೇಳಿಲ್ಲ ಅವತ್ತಲ್ಲ, ಆಫೀಸಿಗೆ ಬಂದು ಕೂತ್ಕೊ ಏನೋ ಒಂದು ಮಾಡು ಅಂದಾಗ. ಯಾಕೆ ಗಂಡ ಸತ್ತು ಮದುವೆ ಆಗಿ ಬೆಳಗ್ಗೆ ಒಂದು ಮಗು ಇದ್ದು ಸತ್ತೋಗಿರೋರು 15 ಸಾವಿರ ಮೇಲೆ ಚೆನ್ನಾಗಿರೋದಿಲ್ಲ. ನಾನೇನು ಹೇಳಿದೆ ಗೊತ್ತಾ? ಹೆಂಡ್ತಿ ಅಂತ ಒಪ್ಕೊಂಡಿದ್ರು ಎಲ್ಲ ಆಯ್ತಲ್ಲ, ಅಲ್ಲಿ ಒಬ್ಬಳೇ ಇದ್ದಾಳೆ, ಅನಾಥೆ ಇಲ್ಲ. ನಾನು ಇನ್ನೊಂದು ಗೊತ್ತಾ, ಅಂತ ಬಿಟ್ರೆ ನಾವು ಹಳ್ಳಿ ಕಡೆ ಹೆಂಗೆ ಹೆಂಡತಿ ಮೇಲೆ ಬೇಜಾರಾತಂದ್ರೆ ಒಂದು ತಿಂಗಳು ಹೆಂಡತಿ ಮೇಲೆ ಬೇಜಾರಾಗೋದು ಮುಂಚೆ ಹೆಂಡತಿ ಯಾರು, ಯಾವ ಕಂಡೀಷನ್ ಇದ್ದಾಳೆ ಅನ್ನೋದನ್ನ ನೀವು ನೋಡ್ಕೋಬೇಕು. ನಾವು ಹಂಗೆ ಹಳ್ಳಿ ಕಡೆ ನಾವು ಹಳ್ಳಿ ಕಡೆ ಗಂಡ ಕುಡ್ಕೊಂಡು ಹೊಡಿಯೋರವ್ರೆ. ಹೆಂಡತಿ ಅಂತ ಹೋಗ್ಲಿ, ಎಲ್ಲ ಕಡೆ 4 ಈಗ ಎಲ್ಲರ ಜನದ ಮುಂದೆನೆ ಕರೆಕ್ಟಾಗಿ ಎಲ್ಲಿಗೆ ರೂಮಲ್ಲಿ ತಾಳಿ ಕಟ್ಟಿದ್ರು ಹಂಗೆ ಎಲ್ಲರೂ ಎದುರುಗಡೆ ತಾಳಿ ಕಟ್ಬಿಟ್ಟು ಹೆಂಡತಿ ಅಂತ ಒಪ್ಕೊಂಡು ಅವಾಗ ಅದು ಏನು ಮಾಡ್ತಾರೆ ಡಿಸೈಡ್ ಮಾಡ್ತಾರೆ. ಕಟ್ಟಿದಾಗಿದ್ದರೆ ಮತ್ತೆ ಎಲ್ಲರ ಮುಂದೆನೂ ಒಂದ್ಸರಿ ಕಟ್ಬಿಡ್ಬೇಕು. ಈಗ ನಾನು ಒಪ್ಕೊಂಡೆ ಆಯ್ತಲ್ಲ, 4 ಜನ ಮುಂದೆ ಹೆಂಗ್ ಕಟ್ಲಿ? ನಾನು ತಾಳಿ ಕಟ್ಟಿದ್ದೀನಿ, ಪದೇ ನಾನು ಕಟ್ಟಲ್ಲ. ಹೆಂಡತಿ ಅನ್ನೋ ಮುಗೀತು, ಅವಳ ನನ್ನ ಸುದ್ದಿ ಮಧ್ಯೆ ಯಾರು ಬರ್ಬೇಡಿ. ಅದೇ ಹೆಂಡತಿ ಅಂತಾರೆ ಎಲ್ಲ ಬಿಟ್ರೆ ಹೆಂಡತಿ ಸರಿ, ಹೆಂಡತಿ ಅಂತಾನೆ ಅಂತ ಹೇಳ್ಕೊಡ್ರಿ ಎಲ್ಲರೂ. ಆಯ್ತು, ಹೇಳ್ತೀನಿ. ಆಯ್ತು, ನಾನು ಹೆಂಡ್ತಿನೇ ಬಿಡಿ. ಬಡ ಮಿಂಚು, ನೀನು ನಾನು ಹೆಂಡ್ತಿ, ಆರಾಮಾಗಿರ.
ನಾನು ಒಪ್ಕೊಳ್ಳಲ್ಲ. ನೀನು ಒಪ್ಕೊಳ್ಳೋದು ನಾನು ಒಪ್ಕೊಂಡಿದ್ದೀನಿ. ನಾನು ಹೆಂಡತಿ ಬಿಟ್ಟು ಹೋಯ್ತೈತೆ ಅಂದರೆ ನಾನು ಬಂದಾಗ ಬರ್ತೀನಿ, ಇಲ್ಲಿಗೆ ಮಾತಾಡಿಸ್ತೀನಿ, ಫೋನ್ ಮಾಡ್ತೀನಿ, ಬ್ಲಾಕ್ ತೆಗಿಯಕ್ಕೆ ಹೇಳಿ ಮಾತಾಡ್ತೀನಿ, ತಾಳಿ ಕಟ್ಟಿದ್ದೀನಿ. ಮತ್ತೆ ಎಲ್ಲರ ಮುಂದೆ 2 ಸತಿ ಮದುವೆ ತಾಳಿ ಕಟ್ಟಕ್ಕೆ ಆಗ ನನಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲರ ಮುಂದೆ ತಾಳಿ ಕಟ್ಟಿದ್ರೆ ಇಡ್ತೀನಿ ಯಾವ ಥರ ಒಂದು ದಿವಸ ಅನ್ಸುತ್ತೆ. ಈಗ ಹೆಂಡತಿ ಅಂತ ಒಪ್ಕೊಂಡಾಯ್ತಲ್ಲ, ಇದೇ ಶಾಶ್ವತ. ಅದೆಲ್ಲ ನಿಮಗೋಸ್ಕರ ಕಟ್ಟೋದು. ಅವಾಗ ನಾಳೆ ದಿವಸ ಏನಾರ ಇಬ್ರು ಬೇರೆ ಈಗ ಬರೀ ನನ್ನೊಬ್ಬನ ಮುಂದೆ ಅಲ್ಲ, ನೀವು ಎಲ್ಲರ ಮುಂದೆನೂ ಹೇಳಿದ್ರೆ ಸರಿ. ಎಲ್ಲರ ಮುಂದೆನೂ ಹೇಳ್ಕೊಳ್ರಿ, ಎಲ್ಲರ ಮುಂದೆನೂ ಹೇಳ್ರಿ. ಆಯ್ತಾಯ್ತು, ನನ್ನೊಬ್ಬನ ಮುಂದೆ ಹೇಳಿದ್ರೆ ಏನ್ ಬಂತು? ಆಯ್ತು. ಇನ್ನು ಅದೊಂದು ಹೆಂಡತಿ ಅಂತ ಒಪ್ಕೊಬಿಟ್ರೆ ಅತ್ಯಾಚಾರ ಬರಲ್ಲ, ಬಲಾತ್ಕಾರ ಬರಲ್ಲ, ರೇಪ್ ಮಾಡಿದ ಅಂತ ಬರಲ್ಲ, ಅದ್ಯಾರೋ ಇನ್ನೊಬ್ರಿಗೆ ಬಸ್ರಾಗಿದೆ ಅಂತ ಬರಲ್ಲ, ಅಪಶಾನ ಮಾಡಿಲ್ಲ ಅಂತ ಬರಲ್ಲ, ಯಾವ್ದು ಬರಲ್ಲ. ನೀವು ಮಾಡ್ತಿರೋದು ಬೇರೆದೆಲ್ಲ ಮಾಡ್ತಾ ಇದ್ದೀರಾ. ಅದನ್ನ ಬಿಟ್ಬಿಟ್ಟು ಅದು ಮುಂಚೆನೇ ಹೇಳ್ಬಿಟ್ಟಿದ್ರೆ ಯಾವುದೋ ಸುಮ್ಮನೆ ಬೇರೆ ಅವನ ಅಪ್ಪನ ಜೊತೆ ಹೋಗಿದ್ದಾಳೆ, ಅಲ್ಲೋಗಿದ್ದಾಳೆ, ಯಾರ್ಯಾರ ಜೊತೆ ಹೋಗಿದ್ದಾಳೆ, ಅವೆಲ್ಲ ಯಾಕೆ ಬೇಕಾಗಿತ್ತು? ಆ ಥರ ಯಾವ್ದಾರ ನಾನು ಅಷ್ಟು ಸುಲಭ ನಂಬಲ್ಲ. ಇವಳು ಹೇಳಿದ ತಕ್ಷಣ ನಂಬಲಿಲ್ಲ. ನಾನು ಎಲ್ಲ ರೀತಿಯಿಂದ ನೋಡಿದೆ, ಕೂಲಂಕುಷ ಪರಿಶೀಲಿಸ್ದೆ. ಎಲ್ಲ ಆ ಥರ ಆಗಿದೆಯಾ, ಮಾಡಿದ್ಯಾ, ಎಲ್ಲ ಟೆಸ್ಟ್ ಮಾಡಿ ನೋಡ್ಕೊಂಡು ಎಲ್ಲ ನೋಡಿದೆ. ಆ ಥರ ಇಲ್ಲಿದ್ದಕ್ಕೇನೆ ಹೌದು ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ ಅಂತ ಒಪ್ಕೊಂಡಿದ್ದೆ. ನೀವು ಬನ್ನಿ, ಮಿಕ್ತರ್ ಯಾರು ಬರಂಗಿಲ್ಲ. ನಾನು ಕುಡ್ಕ ಬಂದು ಹೊಡಿತೀನೋ ಇಲ್ಲ ಹೊಡಿತೀನೋ, ನಮ್ಮ ಹಳ್ಳಿ ಸ್ಟೈಲಲ್ಲಿ ಏನ್ ಬೇಕಾದ್ರೂ ಮಾಡಿದ್ರೆ ಯಾರು ಕೇಳಂಗಿಲ್ಲ. ಗಂಡು ಹೊಡೆಯೋ ಅಧಿಕಾರ ಇದೆ. ಯಾರಿಗೂ ಅಧಿಕಾರ ಇಲ್ಲ. ಕಾನೂನು ಪ್ರಕಾರ ಗಂಡಂಗಾಗ್ಲಿ ಹೆಂಡತಿಗಾಗ್ಲಿ ಇದು ಹೊಡೆಯೋ ಅಧಿಕಾರ ಅಂತ ಯಾರಿಗೂ ಇಲ್ಲ. ಸಿಟಿ ಸ್ಟೈಲಲ್ಲಿ ಇಲ್ಲ, ಕಾನೂನು ಪ್ರಕಾರನೇ ಇಲ್ಲ. ಅಲ್ಲೇ ಹೊಡಿಬೇಕು ಅಂತ ಅಲ್ಲ. ಬೆಳಿಗ್ಗೆ ಏನ್ ಬೇಕು ಹೇಳ, ಅಡಿಗೆ ತರಕಾರಿ ಬೇಕಾ, ಟೊಮೆಟೊ ಹಣ್ಣು ಬೇಕು ಹೇಳ, ತಂದಾಕ್ತೀನಿ. ಇದು ನಿಂದು ಏನೇನು ಅಮೌಂಟ್ ಬರುತ್ತೆ ತಿಂಗಳ ನನಗೆ ಬರ್ಬೇಕು, ಅದು ಪೂರ್ತಿ ನೀನು ದುಡಿಯೋದೆಲ್ಲ ನನ್ನ ಅಕೌಂಟಿಗೆ ಬರಬೇಕು. ನಾನು ನಿನ್ಗೆ ಏನು ಮಾಡ್ಬೇಕು ಮಾಡ್ತೀನಿ. ಅಂತ ಕಾಲಕ್ಕೆ ಏನಾದ್ರು ಡೈವರ್ಸ್ ಬೇಕು ಅಂದರೆ ಡೈವರ್ಸಲ್ಲಿ ಏನಿರುತ್ತೆ ಪರಿಹಾರ ಹಂಗೆ ಕೊಟ್ಟು ಡೈವರ್ಸ್ ಮಾಡ್ತೀನಿ ಅಷ್ಟೇ. ಅಂತ ಕಾಲಕ್ಕೆ ಇದೇ ಸತ್ಯ. ಬಿಡೆ ಹೆಂಡ್ತಿ ಅಂತ ಹೋಗಿ ಫೋನ್ ಮಾಡ್ತೀನಿ. ಬಿಡೆ ಬಾರೆ ರೇಪ್ ಅನ್ನೋದೇ ಬರಲ್ಲ. ಬರೀ ಹೆಂಡ್ತಿ ಅಂತಲೇ ಧೈರ್ಯವಾಗಿ ಹೇಳ್ತೀನಿ. ಬರೀ ಪ್ರೊಡ್ಯೂಸರ್ಗೂ ಹೇಳ್ತೀನಿ. ಬರ ಏನು ನಾನು ಇವತ್ತು ಹೇಳ್ತೀನಿ, ನಾನು ಸಾಯಿಸೋ ಮನುಷ್ಯ ಅಲ್ಲ. ಇದು ಎಷ್ಟು ಚೆನ್ನಾಗಿದೆ ನೋಡಿ ಐಡಿಯಾ. ಮಾಡೋದೆಲ್ಲ ಮಾಡ್ಬಿಡೋದು. ಆಮೇಲೆ ನಾನೇ ಹೆಂಡ್ತಿ, ನಾನು ಗಂಡ, ನಾನು ಏನು ಬೇಕಾದರೂ ಮಾಡ್ಬೋದು, ನಾನು ಹೊಡಿಬೋದು ಬಡಿಬೋದು, ನೀನು ದುಡಿದ್ರೆ ನಂಗೆ ಕಾಸು ತಂದು ಕೊಡಬೇಕು, ನಾನು ಇವಾಗ ಮಾಡಿದ ಸಂಸಾರ ಅತ್ಯಾಚಾರ ಅಲ್ಲ. ಒಳ್ಳೆ ಐಡಿಯಾ ಅಲ್ವಾ? ಏನು ಬೇಕಾದರೂ ಮಾಡ್ಬೋದು. ಆಮೇಲೆ ಗಂಡ ಅಂದ್ಬಿಡೋದು. ಎಂಥ ಬಂಡು ನನ್ನ ಮಗ ಅಂತ. ಈ ಆಡಿಯೋ ಕೇಳಿಸ್ಕೊಂಡ್ರೆ ಆಮೇಲೆ ವಿಚಾರಣೆ ಆಗಲಿ, ತನಿಖೆ ಆಗಲಿ, ಏನು ಅಂತ ಗೊತ್ತಾಗತ್ತೆ. ಈ ಆಡಿಯೋದ ಆಧಾರದಲ್ಲಿ ಹೇಳ್ತಾ ಇದ್ದೀನಿ, ಒಂದು ವೇಳೆ ಈ ಆಡಿಯೋದಲ್ಲಿ ಅವರೇ ಮಾತಾಡಿದ್ದು ನಿಜವಾಗಿದ್ದರೆ ಇಂಥ ಬಂಡನನ್ನು ಎಲ್ಲೂ ನೋಡಿಲ್ಲ. ಇಂಥ ಬಂಡನನ್ನು ನಾವು ಮಹಿಳೆ ಅಂತ ಹೇಳಿದ್ರೆ, ಹೆಣ್ಣುಮಗಳು ಅಂತ ಹೇಳಿದ್ರೆ ಎಷ್ಟು ಗೌರವ ಕೊಡ್ತೀವಿ ಗೊತ್ತಾ, ಎಷ್ಟು ಮರ್ಯಾದೆ ಕೊಡ್ತೀವಿ ಗೊತ್ತಾ. ಅಂಥದ್ರಲ್ಲಿ ಇವ್ನು ಮಾತಾಡೋ ಮಾತು ನೋಡ್ರಿ, ನಾನು ಗಂಡ, ನಾನು ಹೊಡಿಬೋದು ಬಡಿಬೋದು, ಏನು ಬೇಕಾದ್ರೂ ಮಾಡ್ಬೋದು. ನೀನು ನನ್ನ ಹೆಂಡ್ತಿ, ಬಂದ್ಬಿಡು, ನೀನು ನನ್ನ ಹೆಂಡ್ತಿ, ನಾನು ಅತ್ಯಾಚಾರ ಮಾಡಿದ್ದಲ್ಲ. ಎಂತೆಂಥ ಮಾತುಗಳು, ಇಷ್ಟು ಸಾಲದಿಲ್ವ? ಒಂದು ವೇಳೆ ಇದು ಹೌದು ಅಂತ ನಿಜವಾದರೆ ಇನ್ನೆಂಥ ಸಾಕ್ಷಿ ಬೇಕು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.